ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ನಟ ದರ್ಶನ್ ಜೈಲು ಸೇರಿದ್ದಾರೆ. ಹೊರಗೆ ಐಷಾರಾಮಿ ಜೀವನ ಕಂಡಿದ್ದ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಬೇಲ್ ಸಿಗದ ಹಿನ್ನೆಲೆ ನಟ ದರ್ಶನ್ ಜೈಲಿನಲ್ಲೇ ಮಾನಸಿಕವಾಗಿ ನೊಂದಿದ್ದಾರೆ. ಮತ್ತೊಂದೆಡೆ ಸಾಕ್ಷ್ಯಗಳ ವಿಚಾರಣೆ ಕೂಡ ತಡವಾಗ್ತಿದೆ. ಇದರ ನಡುವೆ ಕೇಸ್ ವಿಚಾರಣೆ ಕೈಗೆತ್ತಿಕೊಂಡ 64ನೇ ಸೆಷನ್ಸ್ ಕೋರ್ಟ್ ಸಂಪೂರ್ಣ ಕೇಸ್ ಫೈಲ್ನನ್ನು 59ನೇ ಸೆಷನ್ಸ್ ಕೋರ್ಟ್ಗೆ ವರ್ಗಾಯಿಸಲು ನಿರ್ದೇಶನ ನೀಡಿದೆ. ಜೂನ್ 1ರಂದು ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷ್ಯಗಳ ವಿಚಾರಣೆ ನಡೆದಿದೆ. ಬಳಿಕ ಇತ್ತೀಚೆಗೆ ಸೆಷನ್ಸ್ ಕೋರ್ಟ್ಗಳ ಮರು ನಿಯೋಜನೆಯಾಗಿದ್ದು 64ನೇ ಸೆಷನ್ಸ್ ಕೋರ್ಟ್ಗೆ ನಿಗದಿಯಾಗಿದ್ದ ದರ್ಶನ್ ಕೊಲೆ ಕೇಸ್ನನ್ನು 59ನೇ ಸೆಷನ್ಸ್ ಕೋರ್ಟ್ಗೆ ಕೇಸ್ ಫೈಲ್ ವರ್ಗಾಯಿಸಲು ನಿರ್ದೇಶನ ನೀಡಿದೆ. ಮುಂದಿನ ವಿಚಾರಣೆ ವೇಳೆ ಆರೋಪಿಗಳನ್ನು 59ನೇ ಕೋರ್ಟ್ಗೆ ಹಾಜರುಪಡಿಸಲು ಸೂಚನೆ ನಡೆಸಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೂ ಸಹ ಸೂಚನೆ ನೀಡಿದ್ದಾರೆ. ಬಳಿಕ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಜೂನ್ 15ಕ್ಕೆ ಮುಂದೂಡಿ ಆದೇಶ ಹೊರಡಿಸಿದೆ. ಮ್ಯಾಂಗೋ ಪಚ್ಚ ಚಿತ್ರವನ್ನ ಸುದೀಪ್ ಯಾವಾಗ ನೋಡ್ತಾರೆ ಅನ್ನುವ ಪ್ರಶ್ನೆ ಇತ್ತು. ಈ ಪ್ರಶ್ನೆಗೆ 4 ದಿನದ ಮೊದಲೇ ಉತ್ತರ ಸಿಕ್ಕಿದೆ. ಸುದೀಪ್ ಅಳಿಯನ ಈ ಮೊದಲ ಚಿತ್ರವನ್ನ ಯಾವಾಗ ನೋಡ್ತಾರೆ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನ ಯಾವ ಥಿಯೇಟರಲ್ಲಿ ಈ ಚಿತ್ರವನ್ನ ವೀಕ್ಷಿಸ್ತಾರೆ ಅನ್ನೋದು ರಿವೀಲ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದನ್ನ ಅಧಿಕೃತವಾಗಿ ಸಿನಿಮಾ ತಂಡವೇ ಹೇಳ್ಕೊಂಡಿದೆ. ಕಿಚ್ಚ ಸುದೀಪ್ ಈ ಚಿತ್ರವನ್ನ ಬೆಂಗಳೂರಿನಲ್ಲಿಯೇ ನೋಡ್ತಾರೆ. ಇಲ್ಲಿಯ ಕೆಜಿ ರಸ್ತೆಯ ಸಂತೋಷ್ ಥಿಯೇಟರಲ್ಲಿಯೇ ಸಿನಿಮಾ ವೀಕ್ಷಿಸ್ತಿದ್ದಾರೆ. ಚಿತ್ರ ರಿಲೀಸ್ ಆದ ಮೊದಲ ದಿನವೇ ಥಿಯೇಟರ್ಗೆ ಬರ್ತಿದ್ದಾರೆ. ಸಾಮಾನ್ಯವಾಗಿ ಹೀರೋಗಳು ತಮ್ಮ ಚಿತ್ರಗಳನ್ನ ನೋಡಲು ಬೆಳಗಿನ 10 ಗಂಟೆ ಶೋಗೆ ಬರೋದಿದೆ. ಆದರೆ ಸುದೀಪ್ ತಮ್ಮ ಅಳಿಯನ ಈ ಚಿತ್ರ ವೀಕ್ಷಿಸಲು ಬೆಳಗಿನ ಶೋಗೇನೆ ಬರ್ತಿದ್ದಾರೆ ನೋಡಿ. ಸುದೀಪ್ ಬೆಳಗ್ಗೆ 8 ಗಂಟೆ 15 ನಿಮಿಷ ಶೋಗೇನೆ ಬರ್ತಿದ್ದಾರೆ. ಇಷ್ಟು ಬೇಗ ಬಂದ ಚಿತ್ರ ವೀಕ್ಷಿಸ್ತಿದ್ದಾರೆ. ಇದನ್ನ ಸಿನಿಮಾ ತಂಡವೇ ಹೇಳ್ಕೊಂಡಿದೆ. ಶಿವರಾಜ್ ಕುಮಾರ್ ಮತ್ತೊಂದು ತಮಿಳು ಚಿತ್ರ ಮಾಡ್ತಿದ್ದಾರೆ. ಈ ಚಿತ್ರದ ಈಗ ಲಾಂಚ್ ಆಗಿದೆ. ತಮಿಳ್ ಟೂರಿಸ್ಟ್ ಫ್ಯಾಮಿಲಿ ಡೈರೆಕ್ಟರ್ ಅಭಿಶಾನ್ ಜೀವಂತ್ ಈ ಚಿತ್ರದ ನಾಯಕರಾಗಿದ್ದಾರೆ. ಆದರೆ ಈ ಚಿತ್ರದಲ್ಲಿ ಶಿವಣ್ಣ ಪ್ರಮುಖ ರೋಲ್ ಮಾಡ್ತಿದ್ದಾರೆ. ಇವರ ರೋಲ್ ಏನು ಅನ್ನೋದು ಕೂಡ ಗೊತ್ತಾಗಿದೆ. ನವ ನಿರ್ದೇಶಕ ಅಭಿಶಾನ್ ಜೀವಂತ್ ಈ ಚಿತ್ರದಲ್ಲಿ ನಾಯಕರಾಗಿದ್ದಾರೆ. ಆದರೆ ಈ ಚಿತ್ರದಲ್ಲಿ ಇವರು ಆಕ್ಟಿಂಗ್ ಮಾತ್ರ ಮಾಡ್ತಿದ್ದಾರೆ. ಗೌತಮ್ ಶಿವರಾಮನ್ ಈ ಚಿತ್ರನ ನಿರ್ದೇಶನ ಮಾಡ್ತಿದ್ದಾರೆ. ಡ್ರಾಮಾ ಕಂಪನಿ ಈ ಚಿತ್ರವನ್ನ ನಿರ್ಮಿಸುತ್ತಿದೆ. ಸದ್ಯಕ್ಕೆ ಪ್ರೊಡಕ್ಷನ್ 1 ಅಂತಲೇ ಹೆಸರಿಟ್ಟಿದ್ದಾರೆ. ಚೆನ್ನೈ ಅಲ್ಲಿಯೇ ಈ ಚಿತ್ರ ಲಾಂಚ್ ಕೂಡ ಆಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಮಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಂಡಕ್ಕೆ ಶುಭ ಕೋರಿದ್ದಾರೆ. ಶಿವರಾಜ್ ಕುಮಾರ್ ಈ ಚಿತ್ರದಲ್ಲಿ ಅಪ್ಪನ ರೋಲ್ ಮಾಡಿದ್ದಾರೆ. ನಾಯಕ ನಟ ಅಭಿಶಾನ್ ಜೀವಂತ್ ತಂದೆಯ ರೋಲ್ ಶಿವಣ್ಣ ಇಲ್ಲಿ ಮಾಡ್ತಿದ್ದಾರೆ. ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಸಿನಿಮಾಗಳಲ್ಲೊಂದಾಗಿದ್ದ ಖೇಡಿ ದ ಡೆವಿಲ್ ಚಿತ್ರದ ಒಟ್ಟು ಬಾಕ್ಸ್ ಆಫೀಸ್ ಗಳಿಕೆಯ ಅಧಿಕೃತ ವಿವರಗಳು ಹೊರಬಿದ್ದಿವೆ. ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನ ಕಂಡ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸಾಧಾರಣ ಗಳಿಕೆ ಮಾಡಿದೆ. ಈ ಸಿನಿಮಾ ಈಗ OTTಗೆ ಬರುತ್ತಿರುವುದರಿಂದ ಸಿನಿಮಾದ ಗಳಿಕೆ ಬಹುತೇಕ ಕೊನೆಗೊಂಡಂತೆ ಆಗಿದೆ. ವಿಶ್ವದಾದ್ಯಂತ ಒಟ್ಟು 13,358 ಶೋ ಪ್ರದರ್ಶನ ಕಂಡಿರುವ ಈ ಸಿನಿಮಾ ಉತ್ತಮ ಕಲೆಕ್ಷನ್ ಮಾಡಿದೆ. ಆದರೆ ಚಿತ್ರದ ಬಜೆಟ್ಗೆ ಹೋಲಿಸಿದ್ರೆ ಈ ಗಳಿಕೆ ಸಣ್ಣದು ಎನ್ನಬಹುದು. ಈ ಚಿತ್ರ ವಿಶ್ವದಾದ್ಯಂತ ಚಿತ್ರವು ಒಟ್ಟು 24.35 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಚಿತ್ರದ ನೆಟ್ ಕಲೆಕ್ಷನ್ ಒಟ್ಟು 21.39 ಕೋಟಿಯಾಗಿದೆ. ಈ ಸಿನಿಮಾದ ಬಜೆಟ್ 100 ಕೋಟಿ ರೂಪಾಯಿ ದಾಟಿದೆ ಎನ್ನಲಾಗಿದೆ. ಸಿನಿಮಾ ಈಗ ತನ್ನ ಥಿಯೇಟರ್ ರನ್ ಅನ್ನು ಬಹುತೇಕ ಮುಗಿಸುವ ಹಂತಕ್ಕೆ ಬಂದಿದೆ. ಇತ್ತೀಚೆಗೆ ಅಂದ್ರೆ ಮೇ 31ರ ಭಾನುವಾರದಂದು ಈ ಸಿನಿಮಾ ಕೇವಲ 7 ಲಕ್ಷ ರೂಪಾಯಿ ಗಳಿಸಿದೆ. ಚಿತ್ರಮಂದಿರಗಳಲ್ಲಿ ಇದು ಸಿನಿಮಾದ ಕೊನೆಯ ದಿನಗಳ ಗಳಿಕೆಯಾಗಿದ್ದರಿಂದ ಇದನ್ನು ಚಿತ್ರದ ಕ್ಲೋಸಿಂಗ್ ಗಳಿಕೆ ಎಂದು ಪರಿಗಣಿಸಬಹುದು. ಜೂನ್ 5ರಂದು ಈ ಚಿತ್ರವು ಅಧಿಕೃತವಾಗಿ OTT ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆಯಾಗುತ್ತಿದೆ. IPL ಟೂರ್ನಿ ಅದ್ಧೂರಿಯಾಗಿ ಮುಕ್ತಾಯಗೊಂಡಿದೆ. RCB ಟ್ರೋಫಿ ಗೆದ್ರೆ ಇತ್ತ ರಾಜಸ್ಥಾನ ರಾಯಲ್ಸ್ 3ನೇ ಸ್ಥಾನ ಪಡೆದುಕೊಂಡಿದೆ.
ಇದೀಗ ಟೂರ್ನಿ ಮುಗಿದ ಬೆನ್ನಲ್ಲೇ ನಟಿ ನೆಹಾಲ್ ವಡೋಲಿಯ ಸ್ಫೋಟಕ ಹೇಳಿಕೆ ಇದೀಗ ಕೋಲಾಹಲ ಸೃಷ್ಟಿಸಿದೆ. ರಾಜಸ್ಥಾನ ರಾಯಲ್ಸ್ ಕ್ರಿಕೆಟಿನ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ರಾಜಸ್ಥಾನ ರಾಯಲ್ಸ್ ತಂಡದ ವಿಚ್ಛೇದಿತ ಕ್ರಿಕೆಟಿಗನೊಬ್ಬ ನನ್ನ ಪ್ರತಿ ಪೋಸ್ಟ್ಗೆ ಮೆಸೇಜ್ ಮಾಡುತ್ತಿದ್ದ, ಕಮೆಂಟ್ ಮಾಡುತ್ತಿದ್ದ. ಪ್ರತಿ ಕಮೆಂಟ್ನಲ್ಲಿ ಹಾಟ್ ಎಂದು ಹೇಳುತ್ತಿದ್ದ. ಸುಂದರವಾಗಿ ಕಾಣುತ್ತಿದ್ದೀಯಾ, ಬ್ಯೂಟಿಫುಲ್ ಎಂದೆಲ್ಲ ಆತ ಮೆಸೇಜ್ ಮಾಡುತ್ತಿದ್ದ ಎಂದಿದ್ದಾರೆ. ಸುನು ಇಂಡಿಯಾ ಪಾಡ್ಕಾಸ್ಟಲ್ಲಿ ಮಾತನಾಡಿದ ನೆಹಾಲ್, ಕ್ರಿಕೆಟಿಗ ರಾಜಸ್ಥಾನ ರಾಯಲ್ಸ್ ಆಟಗಾರ. ಆತನಿಗೆ ಡಿವೋರ್ಸ್ ಆಗಿದೆ ಎಂದಿದ್ದಾರೆ. ಆದರೆ ಯಾರು ಎಂದು ಹೆಸರು ಹೇಳಿಲ್ಲ. ನಾನು ಆತನ ಜೊತೆ ಜಾಟ್ ಮಾಡಲು, ಕಮೆಂಟ್ಗೆ ರಿಪ್ಲೈ ಕೊಡಲು ಹೋಗಿಲ್ಲ. ಕಾರಣ ನನಗೆ ಮಾತನಾಡುವ ಆಸಕ್ತಿ ಇರಲಿಲ್ಲ ಎಂದಿದ್ದಾರೆ. ಕ್ರಿಕೆಟಿಗನ ಕಮೆಂಟ್, ಮೆಸೇಜ್ ಹೆಚ್ಚಾಗಿತ್ತು. ಡೈರೆಕ್ಟ್ ಮೆಸೇಜ್ ಮಾಡುತ್ತಿದ್ದ. ಹೀಗಾಗಿ ಇದು ಮುಂದುವರಿದರೆ ಆಪತ್ತು ಎದುರಾಗಲಿದೆ ಎಂದು ಕ್ರಿಕೆಟಿಗನನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬ್ಲಾಕ್ ಮಾಡಿದೆ ಎಂದು ನೆಹಾಲ್ ಹೇಳಿದ್ದಾರೆ. ನೆಹಾಲ್ ಹೇಳಿಕ ಬಳಿಕ ಹಲವರು ಇದೀಗ ರಾಜಸ್ಥಾನ ರಾಯಲ್ಸ್ ತಂಡದ ಕ್ರಿಕೆಟಿಗ ಯಾರು ಎಂದು ಹುಡುಕುತ್ತಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.